ಇಷ್ಟೊತ್ತು ನೀವೇನು ನೋಡಿದ್ರೆ ಅದು ಕ್ಲಿಪ್ಪಿಂಗು. ಇವಾಗ ನೆಕ್ಸ್ಟ್ ನಾವೇನು ತೋರಿಸ್ತಾ ಇದ್ದೀವಿ ಅಂದರೆ ಬಾಂಡಿಂಗ್ ನಾವು ಯಾವ ಥರ ಮಾಡ್ತೀವಿ, ಯಾವ ಥರ ಅದು ಸ್ಟಿಕ್ ಆಗುತ್ತೆ, ಎಷ್ಟು ಸ್ಟ್ರಾಂಗ್ನೆಸ್ ಇರುತ್ತೆ, ಡ್ಯೂರೇಷನ್ ಏನು ಬರುತ್ತೆ, ಮತ್ತು ನಾವು ಯಾವ ಟೇಪು ಮತ್ತು ಗ್ಲೂ ಯೂಸ್ ಮಾಡಿ ನಿಮ್ಗೆ ಫಿಕ್ಸ್ ಮಾಡ್ತೀವಿ, ಎಷ್ಟು ಡ್ಯೂರೇಷನ್ ಮಂತ್ಲಿ ಸರ್ವಿಸ್ ನಿಮ್ಗೆ ಎಷ್ಟು ದಿನ ಬರುತ್ತೆ, ಮತ್ತು ಸರ್ವಿಸಲ್ಲಿ ನಾವೇನು ಮಾಡ್ತೀವಿ ಇದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಕ್ಲಿಪ್ಸಲ್ಲಿ ತೋರಿಸ್ತೀನಿ. ಬಾಂಡಿಂಗ್ ಅಂತ ಏನು ಹೇಳಿದ್ರೆ ಅವ್ರಿಗೆ ಎಷ್ಟು ಡೆನ್ಸಿಟಿ ಕಡಿಮೆ ಆಗಿದೆ ಅಷ್ಟನ್ನು ರಿಮೂವ್ ಮಾಡಬೇಕಾಗತ್ತೆ. ಟ್ರಿಮ್ಮರಲ್ಲಿ ರಿಮೂವ್ ಮಾಡಿ ಸೈಡ್ಗೆ ಮಾತ್ರ ಟೇಪು ಮತ್ತು ಗ್ಲೂ ಯೂಸ್ ಮಾಡಿ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿ ಅವ್ರ ಎಕ್ಸಿಸ್ಟಿಂಗ್ ಹೇರ್ಸ್ಗೆ ಮ್ಯಾಚ್ ಆಗೋ ಥರ ಹೇರ್ ಪ್ಯಾಚ್ನ ನೀಟಾಗಿ ಫಿಕ್ಸ್ ಮಾಡಿ 100% ನ್ಯಾಚುರಲ್ ಆಗಿ ಕಾಣೋ ಥರ ನಾವು ಮಾಡ್ಕೊಡ್ತೀವಿ. ಸೊ ಅವ್ರಿಗೆ ಮುಂದೆ ಹೇರ್ಸ್ ಇದೆ, ಹೇರ್ ಲೈನ್ ಏನಿದೆ ರಿಸೀಡಿಂಗ್ ಆಗಿಲ್ಲ, ಈ ಹೇರ್ ಲೈನ್ನ ಅದೇ ಥರನೇ ಬಿಟ್ಟು ಮಾಡ್ಬೋದು. ಸೊ ಈ ಥರ ಇತ್ತು ಅಂತ ಹೇಳಿದ್ರೆ ಇದನ್ನ ನ್ಯಾಚುರಲ್ ಲುಕ್ ಬರುತ್ತೆ. ಇದಿಲ್ಲ ಅಂತ ಹೇಳಿದ್ರು ಹೇರ್ ಲೈನ್ಗೋಸ್ಕರನೇ ಪರ್ಟಿಕ್ಯುಲರ್ ಹೇರ್ ಪ್ಯಾಚಸ್ ಇರುತ್ತೆ. ಆ ಹೇರ್ ಪ್ಯಾಚಸ್ಗೆ ಹೋದರೆ ನಿಮಗೆ ಫ್ರಂಟ್ ಲೈನ್ ಕೂಡ 100% ನ್ಯಾಚುರಲ್ ಆಗಿರುತ್ತೆ. ಈವನ್ ಯು ಕ್ಯಾನ್ ಕುಮ್ ಬ್ಯಾಕ್ ಸೈಡ್. ಸೊ ನೀವು ಪಾರ್ಟಿಷನ್ ಹಿಂದಕ್ಕೂ ಕೂಡ ಬಾಚ್ಬೋದು, ಮತ್ತು ಸ್ಪೈಕ್ಸು, ಕಂಪ್ಲೀಟ್ ಸ್ಪೈಕ್ಸು ಎಲ್ಲ ಥರ ಹೇರ್ ಸ್ಟೈಲ್ಸು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ಲಿಪ್ಸು ನಾವು ಬಾಂಡಿಂಗ್ ಮಾಡ್ತಾಯಿದ್ದೀವಿ. ಆ ಮೆಜರ್ಮೆಂಟ್ಗೆ ಅವ್ರಿಗೇನು ಬಾಂಡ್ನೆಸ್ ಆಗಿದೆ ಆ ಮೆಜರ್ಮೆಂಟ್ಗೆ ಪ್ಯಾಚ್ ಬರುತ್ತೆ. ಅದನ್ನು ಇವಾಗ ಮೆಜರ್ಮೆಂಟ್ ತೊಗೋತಿದ್ದಾರೆ. ಇವಾಗ ಮೆಜರ್ಮೆಂಟ್ ತೊಗೊಂಡು ಆ ಬಾಲ್ಡ್ನೆಸ್ ಏನಿದೆ ಆ ಬಾಲ್ಡ್ನೆಸ್ನ ಕಂಪ್ಲೀಟ್ ಟ್ರಿಮ್ ಮಾಡಿಬಿಡ್ತಾರೆ. ಇವಾಗೇನು ಟ್ರಿಮ್ ಮಾಡ್ತಿದ್ದಾರೆ ಹೇರ್ಸು ಅದು ಮತ್ತೆ ಬೆಳೆಯುತ್ತೆ. ಮತ್ತೆ ಎವ್ರಿ ಮಂತ್ ಸರ್ವಿಸಿಗೆ ಬಂದಾಗ ಮತ್ತೆ ಇದೇ ಥರ ಹೇರ್ಸ್ನ ಟ್ರಿಮ್ ಮಾಡ್ತೀವಿ. ಟ್ರಿಮ್ಮರಲ್ಲಿ ಬಾಂಡಿಂಗ್ ಮಾಡಿಸೋದ್ರಿಂದ ಕೆಲವು ಡೌಟ್ಸ್ ಇರುತ್ತೆ, ಅದು ಹೇರು ಲಾಸ್ ಆಗಿಬಿಡುತ್ತೆ, ಸೆಂಟ್ರಲ್ಲಿರೋ ಹೇರ್ಸು ಟೇಪು ಮತ್ತು ಗ್ಲೂಯಿಂದ ಲಾಸ್ ಆಗಿಬಿಡುತ್ತೆ ಅಂತ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಆ ಥರ ಎಲ್ಲ ಏನೂ ಆಗೋಲ್ಲ. ಹೇರ್ ಟ್ರಿಮ್ ಮಾಡೋದ್ರಿಂದ ಇನ್ನೂ ಹೇರ್ ಸ್ಟ್ರಾಂಗ್ ಆಗುತ್ತೆ, ಹೇರ್ ಫಾಲ್ ಇನ್ನೂ ಕಡಿಮೆ ಆಗುತ್ತೆ. ಸೊ ಟ್ರಿಮ್ ಮಾಡಿ ನಾವು ಟೇಪು ಗ್ಲೂ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಅವ್ರ ಎಕ್ಸಿಸ್ಟಿಂಗ್ ಹೇರ್ಸ್ಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಹೆಡ್ ರೆಡಿ ಆಗಿದೆ, ಇವಾಗ ಹೇರ್ ಕಟ್ ಎಲ್ಲ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಏನಂದರೆ ಅವ್ರ ಎಕ್ಸಿಸ್ಟಿಂಗ್ ಹೇರ್ಸ್ಗೆ ಹೇರ್ ಪ್ಯಾಚ್ ರೆಡಿ ಆಗಿದೆ. ಸೊ ಹೇರ್ ಪ್ಯಾಚು ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದು ಕರೆಕ್ಟಾಗಿ ಮ್ಯಾಚ್ ಆದರೆ ಅವ್ರಿಗೆ ನೆಕ್ಸ್ಟು ಹೇರ್ ಪ್ಯಾಚ್ ಫಿಕ್ಸ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ. ರೆಡಿ ಆಗಿದೆ. ಈಗ ಪ್ಯಾಚ್ಗೆ ಫುಲ್ ರೌಂಡಾಗಿ ಟೇಪು ಮತ್ತು ಗ್ಲೂನ ಪೇಸ್ಟ್ ಮಾಡಿದ್ದೀವಿ. ಸೊ ಇವಾಗ ಅದು ಹೆಡ್ ಮೇಲೆ ಪೇಸ್ಟ್ ಆಗುತ್ತೆ. ಬ್ಯಾಕ್ ಸೈಡು ಎಷ್ಟು ಬಾಲ್ಡ್ನೆಸ್ ಇದೆಯೋ ಅವ್ರಿಗೆ ಅಷ್ಟು ಫುಲ್ಲು ಹೇರ್ ಪ್ಯಾಚ್ ಕವರ್ ಆಗುತ್ತೆ. ಸೊ ಅದೆಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಫುಲ್ ಯಾರಾದರೂ ಪುಲ್ ಮಾಡಿದ್ರು ಕೂಡ ಅದು ಬರೋಲ್ಲ, ಫುಲ್ ಸ್ಟ್ರಾಂಗ್ ಇರುತ್ತೆ. ಸೊ ಹೆಲ್ಮೆಟ್ ಹಾಕೋಬೋದು, ಸ್ವಿಮ್ ಮಾಡ್ಬೋದು, ದಿನ ಫುಲ್ಲು ನೀರಲ್ಲೇ ಇದ್ದರೂ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಬಾಂಡಿಂಗ್ ಹೋದರೆ. ಮತ್ತು ನಿಮ್ಮ ನ್ಯಾಚುರಲ್ ಹೇರ್ಸ್ ಯಾವ ಥರ ಯೂಸ್ ಮಾಡ್ತೀರೋ ಅದೇ ಥರನೇ ಯೂಸ್ ಮಾಡ್ಬೋದು. ಬ್ಯಾಕ್ ಕೊಮ್ಮಿಂಗ್ ಮಾಡೋದು, ಸ್ಪೈಕ್ ಮಾಡೋದು, ಪ್ರತಿಯೊಂದು ಮಾಡ್ಬೋದು ಬಾಂಡಿಂಗ್ ಮಾಡಿಸ್ಕೊಂಡ್ರೆ. ವಿತೌಟ್ ಎನಿ ಹೆಸಿಟೇಷನ್ ನೀವು ಹೇರ್ ಪ್ಯಾಚ್ನ ಯೂಸ್ ಮಾಡ್ಬೋದು. ಬಂದ್ಬಿಡುತ್ತೆ, ಎಲ್ಲೂ ಯಾರಾದರೂ ಗಾಳೀಲಿ ಹೋಗೋಗಿ ಬಂದ್ಬಿಡುತ್ತೆ, ಬೈಕಲ್ಲಿ ಹೋಗೋಗಿ ಬಂದ್ಬಿಡುತ್ತೆ, ಈ ಥರ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಬಾಂಡಿಂಗ್ ಹೋದರೆ. ನಾವೇನಾಗ್ತಾ ಇದ್ದೀವಿ, ಇದು ಸ್ಕಿನ್ ಬೇಸ್ ಹೇರ್ ಪ್ಯಾಚ್ ಅಂತ. ಈ ಹೇರ್ ಪ್ಯಾಚ್ ಸ್ಪೆಷಾಲಿಟಿ ಏನಂದರೆ, ನೀವೆಲ್ಲೇ ಪಾರ್ಟಿಷನ್ ಮಾಡ್ತೀರಾ ಅಂದರೂ ಹೇರ್ ಪ್ಯಾಚಿಂದ ನಿಮ್ಮ ಒರಿಜಿನಲ್ ಸ್ಕ್ಯಾಲ್ಪ್ ಥರನೇ ಇನ್ಬಿಲ್ಡ್ ಸ್ಕ್ಯಾಲ್ಪ್ ಇರುತ್ತೆ. ಸೊ ಅದು ವಿಸಿಬಿಲಿಟಿ ಆಗುತ್ತೆ. ಸೊ ಯಾರೇ ಪಾರ್ಟಿಷನ್ ಮಾಡಿದ್ರು ಇಲ್ಲ ಯಾರಾದರೂ ಓಪನ್ ಮಾಡಿ ನೋಡಿದ್ರು ನಿಮ್ಮ ಒರಿಜಿನಲ್ ಸ್ಕಿನ್ ಥರನೇ ಕಾಣಿಸುತ್ತೆ. ಸೊ ಇಟ್ ಗಿವ್ಸ್ ಯು ಮೋರ್ ನ್ಯಾಚುರಲ್ ಲುಕ್. ನೀವು ನೋಡ್ತಿರ್ಬೋದು ಸೆಂಟ್ರಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಲುಕ್ಸ್ ಲೈಕ್ ಯುವರ್ ಓನ್ ಸ್ಕ್ಯಾಲ್ಪ್. Keep running.
heart if it's getting too hard for you to keep running. Baby, take a minute, slow down, slow down. ಇದು ಇರೋ ಫೈನಲ್ ಲುಕ್ಕು ಚೆನ್ನಾಗಿದೆ ಅಂತ ಅಂದ್ಕೊತಿದ್ದೀನಿ. ಸ್ಕ್ಯಾಲ್ಪ್ ಫುಲ್ ವಿಸಿಬಲ್ ಇದೆ. ಯಾವ ಥರ ಹೇರ್ ಸ್ಟೈಲ್ ಬೇಕಾದರೂ ಮಾಡ್ಬೋದು ಅವ್ರೀಗ, ಯಾಕಂದರೆ ಬಾಂಡಿಂಗ್ ಮಾಡಿಸ್ಕೊಂಡಿರೋದ್ರಿಂದ. ಇವ್ರು ನೆಕ್ಸ್ಟ್ ಇನ್ನು ಸರ್ವಿಸಿಗೆ ಬರಬೇಕು ಅಂದರೆ ಇನ್ನು 25 ಡೇಸ್ ಟು 30 ಡೇಸ್ ಆದಮೇಲೆ ಸರ್ವಿಸಿಗೆ ಬರಬೇಕಾಗತ್ತೆ. ಸೊ 25 ಡೇಸ್ ಆದಮೇಲೆ ಏನಾಗುತ್ತೆ ಅಂದರೆ ಇಲ್ಲೇ ನಾವು ಟೇಪು ಮತ್ತು ಗ್ಲೂ ಹಾಕಿದ್ವಿ, ಅದು ಲೂಸಾಗಿ ಮೆಲ್ಟ್ ಆಗುತ್ತೆ, ಬಾಡಿ ಹೀಟಿಗೆ ಮೆಲ್ಟ್ ಆಗುತ್ತೆ, ಅವಾಗ ಲೂಸ್ ಆಗುತ್ತೆ. ಅವಾಗ ನಮ್ಮ ಹತ್ರಕ್ಕೆ ಬಂದು ಮತ್ತೆ ಅದು ಸರ್ವಿಸ್ ಮಾಡಿಸ್ಕೊಂಡ್ರೆ ಅವರೇ ಮಾಡಿಸ್ಕೊಂಡ್ರೆ ಮತ್ತೆ ಇದೇ ಥರನೇ ಲುಕ್ ಬರುತ್ತೆ. 1 or 2 ಮಂತ್ಸ್ ನಮ್ಮ ಹತ್ರಕ್ಕೆ ಬಂದು ಆಮೇಲೆ ಬೇಕಾದರೆ ಅವರು ಸರ್ವಿಸ್ ಅವರೇ ಮಾಡ್ಕೋಬೋದು ಮನೇಲಿ. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ಲು ಸಿಗುತ್ತೆ, ಟೇಪು, ಗ್ಲೂ, ಸಾಲ್ವೆಂಟು, ಸ್ಕ್ಯಾಲ್ಪ್ ಪ್ರೊಟೆಕ್ಟರು ಪ್ರತಿಯೊಂದು ಸಿಗುತ್ತೆ. ತೊಗೊಂಡೋದ್ರೆ ಅವರೇ ಸರ್ವಿಸ್ ಮಾಡ್ಕೋಬೋದು. ಸೊ ಈ ಸ್ಕಿನ್ ವಿಸಿಬಲ್ ಹೇರ್ ಪ್ಯಾಚು ನಿಮಗೆ ಲೈಫ್ ಎಷ್ಟು ಬರುತ್ತೆ ಅಂತ ಹೇಳಿದರೆ ಇದು 1 to 1.5 year ಯೂಸ್ ಮಾಡ್ಬೋದು. ನಮ್ಮ ಹತ್ರ ಎಲ್ಲ ಹೇರ್ ಪ್ಯಾಚ್ ಮೇಲೂ ವಾರಂಟೀಸ್ ಸಿಗುತ್ತೆ. ಎಲ್ಲ ಹೇರ್ ಪ್ಯಾಚು, ಫ್ರಂಟ್ ಲೈನ್ ಹೇರ್ ಪ್ಯಾಚಿಂದ ಹಿಡಿದು ಮುಂದೆಗಡೆ ಮಾತ್ರ ಹೇರ್ ಫಾಲ್ ಆಗಿದ್ದರೆ ಅದಕ್ಕೂ ಹೇರ್ ಪ್ಯಾಚಸ್ ಸಿಗುತ್ತೆ ನಮ್ಮ ಹತ್ರ. ಮತ್ತು ಲೇಡೀಸ್ಗೆ ಹೇರ್ ಎಕ್ಸ್ಟೆನ್ಷನ್ನು, ಕೆರಟಿನ್ ಎಕ್ಸ್ಟೆನ್ಷನ್ನು, ಹೇರ್ ಟಾಪರ್ಸು, ಫುಲ್ ವಿಕ್ಸು ಪ್ರತಿಯೊಂದು ಸಿಗುತ್ತೆ. ಜೆಂಟ್ಸ್ಗೆ ಎಲ್ಲ ಥರ ಹೇರ್ ಪ್ಯಾಚಸ್ಸು ಸಿಗುತ್ತೆ. 7500 ಹೇರ್ ಲೈನ್ ಹೇರ್ ಪ್ಯಾಚಸ್ ಸಿಗುತ್ತೆ. ಸೊ ನಿಮ್ಗೆ ಯಾವ ಥರ ಹೇರ್ ಪ್ಯಾಚ್ ಬೇಕಾದರೂ ನಾವು ಮಾಡಿಕೊಡ್ತೀವಿ. ಕಸ್ಟಮೈಸ್ ಹೇರ್ ಪ್ಯಾಚ್ ಕೂಡ ಸಿಗುತ್ತೆ ನಮ್ಮ ಹತ್ರ. ಬರೀ ಕ್ರೌನ್ ಪೋರ್ಷನ್ಗೆ ಮಾತ್ರ ಹೇರ್ ಫಾಲ್ ಆಗಿದ್ದರೆ ಅಷ್ಟಕ್ಕೆ ಮಾತ್ರ ಹೇರ್ ಪ್ಯಾಚ್ ಸಿಗುತ್ತೆ. ಮುಂದೆಗಡೆ ಮಾತ್ರ ಹೇರ್ ಫಾಲ್ ಆಗಿದ್ದರೆ ಅಷ್ಟಕ್ಕೂ ಹೇರ್ ಪ್ಯಾಚ್ ಸಿಗುತ್ತೆ. ಸೊ ನಿಮ್ಗೆ ಯಾವ ಥರ ಹೇರ್ ಪ್ಯಾಚ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಫೋನ್ ನಂಬರು, ನಮ್ಮ ಅಡ್ರೆಸ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಇದೇ ಥರ ನಮ್ಮ ಹೊಸ ವೀಡಿಯೋಸ್ ನೋಡಬೇಕು ಅಂತ ಹೇಳಿದ್ರೆ ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ವೀಡಿಯೋನ. ಥ್ಯಾಂಕ್ ಯು.